ಸರ್ ನಮಸ್ಕಾರ ಸರ್, ಆರಾಮಿದ್ದೀರಾ? ಏನು ಸರ್ ಇದು ವಹಿವಾಟ, ದುಡ್ಡಿನ ವಹಿವಾಟ? ದುಡ್ಡಿನ ವಹಿವಾಟ ಏನಿದೆ? ಹೌದಾ, ನಾನು ಮೀಡಿಯಾದವನು, ಇದು ಮಾಡ್ತಾರ ತಪ್ಪು, ಓಕೆನಾ? ನಾನು ನಿಮ್ಮನ್ನ ಕನಿಷ್ಠ ಪಕ್ಷ ಅಂದ್ರೂ ಒಂದು 3 ತಿಂಗಳಿಂದ ನಿಮ್ಮನ್ನು ಮಾಡ್ತಾ ಇದ್ದೀನಿ. ಇದು ಎಷ್ಟು ಮಟ್ಟಿಗೆ ಸರಿ? ಆಯ್ತು ಬಿಡಿ, ಹೇಳಿ ಏನ ಎಲ್ಲ ಮೇಡಮ್ ನೋಡಿ, ಒಂದು ನಿಮಿಷ, ನಾನು ಪೂರ್ತಿ ಇದು ಮಾಡಿದ್ದೀನಿ. ನೀವು ತಪ್ಪಲ್ವ ಈ ಥರ ಮಾತಾಡೋದು? ನಾನು ಹೇಳ್ತೀನಿ ಇದು ಯಾವ ತರ ಮಾಡ್ತಾರೆ ಏನಂತ ಹೇಳಿ ಸರ್, ಏನಂತ ಹೇಳಿ ನೀವು ಪಾಪ ನಮ್ಮ ಹೋಮ್ ಗಾರ್ಡ್ಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ನಾನು ಎಲ್ಲವೂ ರೆಕಾರ್ಡ್ ಇದೆ. ಆಲ್ ರೆಕಾರ್ಡ್ ನಿಮ್ಮತ್ ಕೇಳೋದು ಬೇಡ ಮೇಡಮ್. ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಎಷ್ಟಿದೆ ಮೇಡಮ್ ದುಡ್ಡು? ನಿಮ್ಮ ಹತ್ರ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಎಷ್ಟಿದೆ ಸರ್? ಸರ್ ಈಗ ಒಂದು ಕೆಲಸ ಮಾಡಿ, ನಿಮ್ಮ ಕಾರಲ್ಲಿ ದುಡ್ಡು ಇದೆ ಸರ್? ಸರ್ ನಾನು ನೋಡಿದ್ದೀನಿ, ಎಲ್ಲ ರೆಕಾರ್ಡ್ ಆಗಿದೆ. ಈಗ ಒಂದು ಕೆಲಸ ಮಾಡಿ, ನಾನು ರೆಕಾರ್ಡ್ ನಾನು ತೋರಿಸ್ತೀನಿ. ನಿಮ್ಮ ಕಾರಲ್ಲಿ ಇದೆ, ನೀವು ವಿತೌಟ್ ಪರ್ಮಿಷನ್, ನೀವು ಸರ್ಕಾರದಿಂದ ಪರ್ಮಿಷನ್ ತೊಗೊಂಡ್ರ ತಮ್ಮ ದುಡ್ಡು ತಗೊಳಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರಾ ಸರ್? ನಿಮ್ ದುಡ್ಡು ನಾನು ಸ್ಪಾಟ್ ತೋರಿಸ್ತೀನಿ. ನಿಮ್ ದುಡ್ಡು ಸ್ಪಾಟ್ ತೋರಿಸ್ತೀನಿ ಸರ್. ನಿಮ್ ದುಡ್ಡು ಸರ್, ನನ್ನ ಮೊಬೈಲ್ ಎತ್ತಿರಿ, ನನ್ನ ಮೊಬೈಲ್ ಎತ್ತಿರಿ, ನನ್ನ ಮೊಬೈಲ್ ಯಾರು ಕೈ ಹಾಕ್ತಿದ್ದೀರಾ? ಯಾಕೆ ಕೈ ಹಾಕ್ತಿದ್ದೀರಾ ನನ್ನ ಮೊಬೈಲ್ ಅಲ್ಲಿ? ನಿಮ್ ಕಾರಲ್ಲಿ ದುಡ್ಡಿದೆ. ಆಯ್ತು, ಒಂದು ಕೆಲಸ ಮಾಡಿ, 112 ಫೋನ್ ಮಾಡಿ ಕರಿತೀನಿ. ನಿಮ್ ಕಾರಲ್ಲಿ ದುಡ್ಡಿದೆ ಸರ್, ನಿಮ್ ಕಾರಲ್ಲಿ ದುಡ್ಡಿದೆ. ಒಂದ್ ನಿಮಿಷ, ನೀವೇನೋ ಮಾಡ್ಕೊಳ್ಳಿ, ನಿಮ್ ಕಾರಲ್ಲಿ ದುಡ್ಡಿದೆಯಾ? ನೀವು ದುಡ್ಡು ಕೊಡ್ತಾರೆ ನಾನು ನೋಡಿದ್ದೀನಿ ಮೇಡಮ್. ಆಯ್ತು ಮೇಡಮ್, ಇದನ್ನೇ ಟೆಲಿಕಾಸ್ಟ್ ಮಾಡ್ಕೊತೀನಿ ಬಿಡಿ. ಥ್ಯಾಂಕ್ ಯು. ಇಲ್ಲ ನೋಡಿ ಮೇಡಮ್, ಅದನ್ನ ಕನ್ವಿನ್ಸ್ ಮಾಡ್ಕೊಳ್ಬೇಕು. ಆಯ್ತು ಬಿಡಿ ಸರ್ ಅಂತ ಕೇಳಿದ್ರೆ ನಾವು ರಿಕ್ವೆಸ್ಟ್ ಮಾಡಿ ಓಕೆ ಅಂತ ಬರ್ತಿದೆ ಅಲ್ವಾ? ನೀವು ಬಿಟ್ಬಿಟ್ಟಿದೆ ಮೇಡಮ್, ನಾನು ಬಿಟ್ಟೇ ಬಿಡ್ತಿದ್ದೆ. ನಾನು ಅದನ್ನ ಮಾಡಿ ದೌರ್ಜನ್ಯ ಮಾಡೋ ತಪ್ಪು. ಮೊಬೈಲ್ ಹ್ಯಾಂಡ್ಲು ಕಿತ್ತಿದ್ ನೀವು ತಪ್ಪು. ಮೀಡಿಯಾ ಓಕೆನಾ ಸರ್? ನೀವು ಮೊಬೈಲ್ ಕಿತ್ತಿದ್ ತಪ್ಪು, ಓಕೆನಾ? ನಾನು ಅರುಣ್ ಅಂತ, ನೀವು ಕೇಳಿ ಸರ್. ಒಂದು ನಿಮಿಷ ಅಲ್ಲ ಮೇಡಮ್, ಅದನ್ನ ಕೇಳಿ ಮೇಡಮ್. ಆಯ್ತು ಸರ್, ಆಯ್ತು. ಅವ್ರಿಗೆ ಟೆನ್ಷನ್ ಅಲ್ಲಿ ಏನೋ ನನಗೆ ವಿತೌಟ್ ಇನ್ಫಾರ್ಮೇಶನ್ ಬರಲ್ಲ, ಓಕೆನಾ? ನಾನು ಸುಮ್ಮನೆ ಗೊತ್ತಿಲ್ಲ. ನಾನು ಸರ್ ಒಂದು ನಿಮಿಷ, ಅರುಣ್ ಅಂತ, ನಾನು ಸುಮ್ಮನೆ ಮಾಡಲ್ಲ. ನನಗೆ ಕನಿಷ್ಠ ಪಕ್ಷ 3 ತಿಂಗಳು ಹೋಮ್ ವರ್ಕ್ ಮಾಡಿದ್ದೀನಿ, ಓಕೆನಾ? ನಿಮ್ಮನ್ನ ಬಂದಿದ್ದೀನಿ, ನಾನು ಹೋಮ್ ಗಾರ್ಡ್ ತರ ಬಂದಿದ್ದೀನಿ, ಎಲ್ಲವೂ ಮಾಡಿದ್ದೀನಿ. ಹೋಮ್ ಗಾರ್ಡ್ ಅದರಿಂದ ಕ್ಯಾಮ್ರಾ ಹಾಕ್ತೀನಿ. ಬೇರೆ ಕಡೆ ತಗೊಂತವ್ರೆ ನೀವು ಇಲ್ಲಿ ಸಂಭಾಷಣೆ ಮಾಡಿದ್ರು ನನ್ನ ಹತ್ರ ರೆಕಾರ್ಡ್ ಇದೆ, ಓಕೆ? ಮೇಡಮ್ ಯಾವುದಕ್ಕೂ ಹೆದರಬೇಡಿ, ತಗೊಳ್ಳಿ ಸರ್. ನನ್ನ ಹತ್ರ ನಾಲೆಡ್ಜ್ ಇದೆ ಮೇಡಮ್. ಒಂದು ಕೆಲಸ ಮಾಡಿ, ನಾನು ಸುಳ್ಳು ಹೇಳ್ಬೋದು ಮೇಡಮ್, ನಾನು ಸುಳ್ಳು ಹೇಳ್ಬೋದು. ನನ್ನ ಕ್ಯಾಮ್ರಾ ಸುಳ್ಳು ಹೇಳಲ್ಲ ಮೇಡಮ್, ನನ್ನ ಕ್ಯಾಮ್ರಾ ಸುಳ್ಳು ಹೇಳಲ್ಲ. ನಾನು ರಿಕ್ವೆಸ್ಟ್ ಮಾಡಿ, ಆಯ್ತು ಬಿಡಿ ಅವರು ಮುಗಿದೋಗ್ತಿತ್ತು. ಹೇಳಿ ಮೇಡಮ್. ನಾವು ಅನುಕೂಲ ಚೆನ್ನಾಗಿರೋರೇ, ನನ್ನ ಕೈಯಿಂದ ಒಬ್ರಿಗೆ ಕೊಡ್ತೀನಿ, ಇನ್ನೊಬ್ರು ಇಸ್ಕೋಣ ಅಂತ. ಇದು ಜೈಮಾನ ನಂದಲ್ವೇ ಅಲ್ವೇ ಅಲ್ಲ. ಈಗ ನಿಮ್ಮ ಹತ್ರ ದುಡ್ಡು ಕಲೆಕ್ಟ್ ಆಗಿತ್ತಲ್ಲ, ಇದೆಲ್ಲ ಮಾತಾಡಬಾರ್ದು. ನೀವು ಕಣೋಗಿನೋ ಅಂತಲ್ಲ, ನಾನು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ, ನೀವು ನನಗೆ ರೆಸ್ಪೆಕ್ಟ್ ಕೊಡಿ. ಸರಿ ಸರ್, ಆಯ್ತು, ಓಕೆ. ಇದು ಮಾಡಿ ತಪ್ಪು ಮೇಡಮ್. ಸರಿ ಸರ್, ಆಯ್ತು. ದಯವಿಟ್ಟು ನಂದು ಸರ್, ಅದು ಅದರಿಂದ ನಾನು ಹೇಳಿದ್ದು ಸರ್. ಇದಕ್ಕೇನು ಎದುರ್ಬೇಕಾಗಿಲ್ಲ, ನಂದು ಅನ್ನೋ ತರ. ಬೇರೆ ನನಗೆ ಭಯ ಇರ್ತಿತ್ತು. ಹೂನಪ್ಪ, ಬೇರೆ ದುಡ್ಡು ಹೆಂಗ್ ಕೊಡ್ಬೇಕು ಅಂತ ಭಯ ಇರ್ತಿತ್ತು ನನಗೆ. ನನ್ನ ದೇವರಾಣೆ ಅವ್ರು ಯಾಕೆ ಭಯ ಅಂದ್ರು ಮೇಡಮ್? ಅದು ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಗೊತ್ತಿಲ್ಲ. ದೇವರಾಣೆ ಹೇಳ್ತೀನಿ, ಆ ಮಂಜುನಾಥ ಸತ್ಯ ನಾನು ಎದುರ್ಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದುಡ್ಡು ಸರ್. ತಮ್ಮ ಹೆಸರು ಸರ್? ರಾಜು ಅಂತ. ಏನಾಗಿದ್ದೀರಿ ಸರ್? ಇನ್ಸ್ಪೆಕ್ಟರ್. ಹೇಳಿ ಸರ್. ಇನ್ಸ್ಪೆಕ್ಟರ್ ಸರ್, ಏನ್ ಮಾಡೋದು ಸರ್? ಅಲ್ಲ ಒಂದು ನಿಮಿಷ, ನೀವು ಅವ್ರು ಕೇಳಿದ ಜನಗಳಂತದ್ದು ಏನಿದೆ, ಧೈರ್ಯವಾಗಿ ಮಾತಾಡ್ಬೇಕು ಸರ್. ಯಾವತ್ತೂ ತಪ್ಪು ಮಾಡಿದ್ರೆ ಎದುರಬೇಕು. ಅಲ್ಲ, ತಪ್ಪು ಮಾಡಿದ್ರೆ ಎದುರಬೇಕು, ತಪ್ಪಿಲ್ಲದ್ರೆ ಯಾಕೆ ಎದುರಬೇಕು ಸರ್? ಸರ್ ಡೈರೆಕ್ಟ್ ವಿಡಿಯೋ ಅಲ್ಲ, ಇವರು ಒಂದು ದುಡ್ಡು ನನಗೊಂದು ನೋಡಿ ಸರ್. ಅವರು ಇದಕ್ಕೆ ಸರ್, ನಾನು ಸತ್ಯನೇ ಕೊಟ್ಟಿದ್ದು, ಸತ್ಯನೇ ಅಲ್ಲಂತೂ ಇಲ್ಲ. ಅಂದ್ರೆ ನಮ್ಮ ಪರ್ಸನಲ್ ದುಡ್ಡೇ ಹೊರತು ಕನ್ನಡ ತಗಿಸ್ಕೊಂಡಿದ್ದ ದುಡ್ಡಂತೂ ಅಲ್ವೇ ಅಲ್ಲ. ಇನ್ನೊಬ್ಬರ ನಾನು ದುಡ್ಡು ಮೇಡಮ್ ಸರ್, ಇನ್ನೊಬ್ಬರ ಹತ್ರ ನಾನು ಹೇಳಿವ ನಿಮ್ಗೆ ಸರ್, ನಮ್ಗೆ ಸಮಯ ಬಂದಾಗ ನಾನು ಇಸ್ಕೊಂಡಿದ್ದೀನಿ ಮೇಡಮ್. ಸರ್, ನಾನು ಇವತ್ತು 50,000 ಇಸ್ಕೊಂಡಿದ್ದೆ ನಾನು, ಆಯ್ತಾ? ಎಷ್ಟು ಕೊಡಕ್ ಬಂದ್ರಿ ಸರ್? ಒಂದು 10,000 ಇಲ್ಲ, ಇನ್ನ ಒಂದು 6,000 ಇರ್ಬೋದು. 6,000 ನೀವು ಅವ್ರಿಗೆ ವಾಪಸ್ ಕೊಡಕ್? ಹೌದು ಸರ್. ನನಗೊಂದು ಆರೋಪ ಇದೆ. ಹೇಳಿ ಓಕೆನಾ? ಓಕೆ, ಹೇಳಿ. ಹೋಗ್ರಮ್ಮ, ನೀವ್ಯಾರಮ್ಮ? ಸರ್ ನನಗೊಂದು ಆರೋಪ ಇದೆ. ಏನ್ ಗೊತ್ತಾ ಸರ್ ವಿಷಯ? ಏನು ಅಂದ್ರೆ ಸರ್, ಪೀರಿಯಡ್ ಟೈಮಲ್ಲಿ ಇವತ್ತು ಸ್ಯಾಲ್ರಿ ಆಗಿದೆ ನಮಗೆ ಬಹಳಷ್ಟು ಹೈಯರ್ ಆಫೀಸರ್ಸ್ಗಳು ನಮಗೆ ಕಿರುಕುಳ ಕೊಡ್ತಿದ್ದಾರೆ ದುಡ್ಡಿಗೆ ಅಂತ. ಒಂದು ನಿಮಿಷ ಮೇಡಮ್, ನಾನು ಪೂರ್ತಿ ನಾನು ಕನಿಷ್ಠ ಪಕ್ಷ ನಾನು ಒಂದು 12 ವರ್ಷದಿಂದ ಮೀಡಿಯಾ ಎಕ್ಸ್ಪೀರಿಯನ್ಸ್. ನಾನು ಸುಮ್ಮನೆ ಬಂದು ಇನ್ನೊಬ್ರು ಆಫೀಸರ್ನ ಬಂದು ಧೈರ್ಯ ಇರೋದಿಲ್ಲ ನನಗೆ. ಸಾಕ್ಷಿ ಇಲ್ಲಂಗೆ ಈ ಧೈರ್ಯವಾಗಿ ನಾನು ಮಾತಾಡಲ್ಲ. ಇಷ್ಟು ಸಾಕ್ಷಿ ನಾನು, ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ನಾನು ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ವರ್ಕ್ ಮಾಡ್ತಿದ್ದೀನಿ. ಎಸ್, ನೀವು ಪೀರಿಯಡ್ ಅಲ್ಲಿ ಏನೇನಾಯ್ತು, ಯಾವ ಬುಕ್ಕಲ್ಲಿ ಏನಾಯ್ತು, ನನಗೆಲ್ಲವೂ ನನಗೆ ಪ್ರೂಫ್ ಇದೆ. ನಾನು ಇಲ್ಲಾಂದ್ರೆ ಅಷ್ಟು ಧೈರ್ಯವಾಗಿ ಬಂದು ನಾನು ಆ ಮಂಡ್ಯ ಧೈರ್ಯದಿಂದ ನಿಮ್ಮನ್ನು ಕೇಳಕ್ಕಾಗತ್ತಾ? ನಾನು ಆಗುತ್ತಾ ಮೇಡಮ್? ಸಾಧ್ಯ ಆಗಲ್ಲ. ಆದ ಕಾರಣ ನನ್ನ ಹತ್ರ ಪ್ರಮುಖವಾದ ಸಾಕ್ಷಿಗಳು ಇರೋ ಕಾರಣ ನಿಮ್ಮನ್ನ ಬಂದು ಇಲ್ಲಿ ಕೇಳಿದೆ ಸರ್, ಇದು ಮಾಡಬಾರ್ದು ಅಂತ. ನೋಡಿ ಮೇಡಮ್, ಈಗ ಕಾಮನ್ ಇದು ನಡೆಯುತ್ತೆ, ಇಲಾಖೆಗಳಲ್ಲಿ ನಡೆಯುತ್ತೆ. ಇದನ್ನ ಆಯ್ತು ಬಿಡಪ್ಪ, ಹೋಗ್ಲಿ, ನನಗೂ ನನ್ನ ಮಗನ ಏಜ್ ಇದೆಯಾ, ಆಯ್ತು ಬಿಡಪ್ಪ ಅಂತ ಹೇಳಿದ್ರೆ
ನಾನು ಓಕೆ ಬಿಡಿ ಮೇಡಮ್ ಆಯ್ತು ಹೋಗ್ಲಿ ಇದೊಂದ್ಸತಿ ಮಾಡ್ಕೊಳ್ಬೇಡಿ ಮೇಡಮ್ ಅಂತ ನಾವು ಫ್ರೆಂಡ್ಲಿಯಲ್ಲಿ ಮಾತಾಡ್ತಿದ್ದೆ. ಹೌದು ಓಕೆನಾ? ನೀವ್ ಯಾವಾಗ ನನ್ನ ಮೇಲೆ ಸರ್, ದೌರ್ಜನ್ಯ ಅವ್ರಿಗೆ ಮಾಡಕ್ ಬಂದ್ರಿ ಏನಾಯ್ತು ಅಂದ್ರೆ- ಅವ್ ನನ್ ನೋವಾಯ್ತು ಸರ್. ಸರ್, ಸರ್, ಓಕೆ. ಇದು ಅಲ್ಲ, ಸರ್, ಕೇಳಿ, ನಂದು ಒಂದೇ ಒಂದು ಅರ್ಜಿ ಸರ್. ಇಷ್ಟೇ ಓಕೆ ಸಾಕು ಸರ್, ನನಗೆ, ಯಾಕಂದ್ರೆ ಇಷ್ಟೇ ಸಾಕು ಅವರೊಬ್ಬ ನನಗೆ, ಆಫೀಸರ್ ಸರ್. ಇಷ್ಟೇ ಸಾಕು ನನಗೆ, ಒಂದೇ ಒಂದು ಅರ್ಜಿ ಸಾಕು ನನಗೆ. ಕೇಳಿಸ್ಕೊಳ್ಳಿ ಸರ್, ನಾವು ವಾಲಂಟ್ರಿ ಇದ್ರೆ ಇವರು ಎದ್ರೆ ಮುಂದೆ ನಿಜ ಮೇಡಮ್. ಬಿಟ್ಟು ಹಾಕಿದ್ರು ಬೇಕಾದ್ರೆ ಇಟ್ಕೊಳ್ಬೋದು ಅದೊಂಥರ ಆಯ್ತಾ. ಜೊತೆಗೆ ಅವರು ಒಬ್ಬ ಗೌರ್ಮೆಂಟ್ ಅಫಿಷಿಯಲ್ ಅವರು ಆಯ್ತಾ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಇಂಥ ಕೆಲಸ ಹೇಳ್ಕೊಂಡ್ರೆ ನನಗೆ ಅವ್ರಿಗೂ ಒಂದು ಸಂಸ್ಕಾರ ಇದೆ, ಸಂಸ್ಕಾರ ಮಾಡಬಾರ್ದು. ಎರಡನೇದೇನಂದ್ರೆ ಡ್ಯೂಟಿ ಒಳಗಡೆ ಅವ್ರಿಗೆ ಒಂದು ಕಪ್ಪು ಮಚ್ಚೆ ಬರಬಾರ್ದು. ಅವರು ಮಿಲಿಟರಿಲಿ ಬಂದಿರೋರು. ಗೊತ್ತು ಮೇಡಮ್, ಇವ್ರು ಎಲ್ಲೆಲ್ಲಿದ್ರು ಏನು ಮಾಡಿ ಎಸ್ ಸರ್ ನೀವು ಲಂಚ ತಗೊಳ್ತಿದ್ರಿ ಅಂತ ಮಾಡಲ್ಲ. ನಾನು ಇಷ್ಟು ನಾನು ನಿಮ್ಮ ಹೋಮ್ ಗಾರ್ಡ್ಸ್ ಎಲ್ಲಾರು ಬೈಟು ಓಕೆನಾ ಸರ್? ಎಲ್ಲಾರು ವಿಜುವಲ್ಸ್ ನಿಮ್ಮ ಹೋಮ್ ಗಾರ್ಡ್ ಎಲ್ಲಾರ್ದು ತಗೊಂಡಿದ್ದೀನಿ ನಾನು. ಎಷ್ಟು ತಗೊಳ್ತಾರೆ, ಏನ್ ತಗೊಳ್ತಾರೆ ಅಂತ. ಸರ್ ಹಿಂಗಾಗಿದೆ ಸರ್, ಇಷ್ಟು ತಗೊಳ್ತಾರೆ. ಅವಾಗ ನಾವೇನ್ ಮಾಡಿದ್ವಿ ನೋಡಿ ಸರ್, ಇದೊಂದು ರಿಕ್ವೆಸ್ಟ್ ಸರ್, ಅರುಣ್ ಪ್ಲೀಸ್ ಗೊತ್ತಿಲ್ಲಮ್ಮ, ಏನೋ ಒಂದು ಇನ್ಸಿಡೆಂಟ್ ನಡೀತು ಬಿಡಮ್ಮ ಅಂದ್ರೆ ಮುಗಿದೋಗ್ತಿತ್ತು. ನೀವು ನನ್ನ ಮೊಬೈಲ್ ಕೇಳಕ್ ಬಂದ್ರಿ ಗೊತ್ತಾ, ನನಗೆ ತುಂಬಾ ನೋವಾಗಾಯ್ತು. ನೋಡಿ ಸರ್, ನಿಮ್ ಡ್ಯೂಟಿ ಮೇಲೆ ಇರ್ತೀರ ತಿಳ್ಕೊಳ್ಳಿ. ನಾನು ನಿಮ್ ಡ್ಯೂಟಿಲಿ ನಾನು ಈ ಘಟಕ ಕಟ್ಟಿರೋಳು, ಹೊಸದಾಗಿ ನಿರ್ಮಾಣ ಮಾಡಿ ಕಟ್ಟಿರೋಳು ಆಯ್ತಾ. ನಂದು ಇನ್ನ 2 ವರ್ಷ ಇರೋದು ರಿಟೈರ್ಮೆಂಟ್ ಗೆ. ಹಂಗಾಗಿ ಯಾವುದೇ ಕಾರಣಕ್ಕೆ ಇವತ್ತಿನವರೆಗೂ ಒಂದು ಕಪ್ ಸಿಕ್ಕಿ ನನಗಿಲ್ಲ. ಅಂದ್ರೆ ನನ್ನ ಕೈಯಿಂದ ಹುಡುಗರಿಗೆ ಹೆಲ್ಪ್ ಮಾಡ್ತೀನಿ ಹೊರತು ಅವ್ರ ಕಡೆಯಿಂದ ನಾನು ಕಿತ್ಕೊಂತಿಂದ ಯಾವತ್ತೂ ಅಭ್ಯಾಸ ಇಲ್ಲ. ರಿಸೀವ್ ಮಾಡಿರೋದು ನನ್ನ ಹತ್ರ ಇದೆ ಮೇಡಮ್. ರಿಸೀವ್ ಅಂದ್ರೆ ಹೋಮ್ ಗಾರ್ಡ್ಸ್ ಹತ್ರ ರಿಸೀವ್ ಮಾಡಿರೋ ದುಡ್ಡು ಒಂದು ಮಾತಾಡಿ ಕೇಳಿಸಿ. ನಾನು ಟ್ರಿಪ್ ಮಾಡ್ತಾ ಇರ್ತೀನಿ, ಟ್ರಿಪ್ ಮಾಡ್ತೀನಿ ಸರ್. ಸುಳ್ಳು ಇನ್ನೊಂದು ತಟವಾಟ ಯಾವ್ದು ಇಲ್ಲ, ಟ್ರಿಪ್ ಮಾಡ್ತಾ ಇರ್ತೀನಿ. ನಿಮ್ದು ಬಿಟ್ಬಿಡಿ ಒಲಿ. ಈಗ ನಾನು ಕಾಮನ ಮಾತಾಡೋದು, ನೀವು ಕಾಮನ ಮಾತಾಡೋದು ಓಕೆ. ನೀವು ಕಾಮನ ಮಾತಾಡೋದು, ನೀವು ಅದೇ ತರ ಮಾತಾಡೋದು, ನಾನು ಅದನ್ನ ಮಂಡುವಾದ ಮಾಡ್ತೀನಿ ಅಷ್ಟೇ. ಹೌದು ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಅಲ್ಲ ಸರ್? ಅಲ್ಲ ಈ ಕೇಳಿಸ್ಕೊಳ್ಳಿ, ಟ್ರಿಪ್ ಮಾಡೋದ್ರಿಂದ ಬಲವಂತ ಕರ್ಕೊಂಡಿದ್ದೀನಿ, ಬನ್ನಿ ನೋಡ್ಕೊಂಡ್ ಬನ್ನಿ. ಯಾಕೆಂದ್ರೆ ನಾವು ಪಾರಿನೋ ಅದು ನೋಡಿರ್ತೀನಿ ಸರ್. ಹೇಳಿಮ್ಮ, ಮಂಡುವಾದ ಬೇಡ ಸರ್. ಆಯ್ತು ಓಕೆ, ಓಕೆನಾ? ಕರೆಕ್ಟ್ ಸರ್. ಬಟ್ ಅವ್ರ ದುಡ್ಡು ಅವ್ರು ವಾಪಸ್ ಕೊಡ್ತಾರೆ. ಅವ್ರು ಸಾಲ ಕೊಡ್ಬೇಕಾಗಿರೋದು ಕೊಡ, ಅದನ್ನ ಹೆಂಗ್ ಸರ್ ನಾನು ಅವ್ರಿಗೆ ಯಾವ್ದನ್ನ ಅವ್ರಿಗೆ ಕೊಟ್ಟ ದುಡ್ಡನ್ನ ಯಾವ್ದನ್ನ ನೀವು ಸಾಲ ನೀವು ನಿಮ್ ನೋಡಿ ಮೇಡಮ್, ನಿಮ್ ಇಲಾಖೆ ನೀವು ಕೆಲಸ ಮುಗಿದ್ಮೇಲೆ 6 ಗಂಟೆ ಮೇಲೆ ಕೂತ್ಕೊಳ್ಳಿ. ದಿಸ್ ಇಸ್ ಆನ್ ಟೈಮ್, ಇದು ಡ್ಯೂಟಿ ಟೈಮ್. ಹೇಳಿ ಸರ್, ಡ್ಯೂಟಿ ಟೈಮ್ ಕೊಟ್ಬಿಡಿ ಸರ್. ಸರ್ ವಾಪಸ್ ದುಡ್ಡು ಕೊಟ್ಬಿಡಿ ಅವ್ರದ್ದು ಪ್ಲೀಸ್, ರಿಕ್ವೆಸ್ಟ್ ಪ್ಲೀಸ್. ನನಗೂ ಅವಾಗ ನನಗೇನ್ ಅನ್ಸುತ್ತೆ ಗೊತ್ತಾ, ಅವಾಗ ನನಗೆ ಒಂದ್ ನಿಮಿಷ, ನನಗೇನ್ ಅನ್ಸುತ್ತೆ ಗೊತ್ತಾ ಸರ್, ನನಗೇನ್ ಅನ್ಸುತ್ತೆ ಗೊತ್ತಾ, ಎಸ್ ನಾನು ಇಷ್ಟೆಲ್ಲ ಮಾಡಿದ್ಮೇಲೂ ಇವ್ರ ಈ ತರ ಮಾಡೋ ನನಗೂ ನೋವಾಗುತ್ತೆ ಮೇಡಮ್, ನನಗೆ ನೋವಾಗುತ್ತೆ. ಅಣ್ಣ ತಮ್ಮಂತರ ದಯವಿಟ್ಟು ಹೇಳ್ತಿದ್ದೀನಿ, ನಿಜವಾಗ್ಲೂ ಇನ್ನೊಬ್ಬರ ಹತ್ರ ಕಲೆಕ್ಷನ್ ಮಾಡಿ ಕೊಡ ಅಂತ ಸರ್. ಒಂದ್ ನಿಮಿಷ, ನೀವು ನನ್ನ ಮೊಬೈಲ್ ಕಿತ್ತಿ ತಪ್ಪಲ್ವಾ? ಅದು ತಪ್ಪೇ, ಸಾರಿ ಸರ್, ನಿಜವಾಗ್ಲೂ ಸಾರಿ, ದಯವಿಟ್ಟು ಸಾರಿ. ಇದೇನ್ ಬ್ಯಾಗ್ ಸರ್ ಅದು? ಇಲ್ಲಿ 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 ನೋಡಿ ಸರ್, ಇದೇನ್ ಸರ್ ಅದು ಕವರ್ ಸರ್? ಇದೇನಿದು ಡ್ರಿಂಕಾ? ಡ್ರಿಂಕ್ ಬೇಯ್ತು, ಅದಕ್ಕೂ ಸಂಬಂಧ ಏನಮ್ಮ? ನಾನು ಹತ್ರದಲ್ಲ. ಓ ಆಯ್ತು ಬಿಡಿ, ಅಷ್ಟೇ, ನಾನೇ ಇಸ್ಕೊಂಡ್ರೆ ಆಯ್ತು. ಅದ್ರಲ್ಲಿ ಏನು ಒಳ್ಳೆ ಸರ್ ಐತಲ್ಲ? ಇಲ್ಲ, ಅದು ರೆಕಾರ್ಡ್ ಆಗಲ್ಲಮ್ಮ. ಇರ್ಲಿ ಬಿಡಿ ಸರ್, ಅಷ್ಟೇನಾ? ಬಿಡಿ ಅಷ್ಟೇ, ಖುಷಿಯಾಗಿ ಎಂಜಾಯ್ ಮಾಡಿ ಸರ್. ಡ್ರಿಂಕ್ ಮಾಡ್ತೀರಾ, ಖುಷಿ, ಅದು ತಗೊಳ್ಳಿ ಬಿಡಿ, ಅದು ತಪ್ಪೇನು? ಹೌದಾ? ಬಟ್ ಈ ಟೈಮಿಂಗ್ ಸ್ವಲ್ಪ ಪರ್ಚೇಸ್ ಮಾಡಂಗಿಲ್ಲಲ್ಲ ಸರ್? ನೈಟ್ ಇಟ್ಕೊಂಡಿದ್ದೀವಿ ಕೆಲಸ ಐತಿ ಅಂದ್ರೆ. ಬಟ್ ಅದು ಡ್ಯೂಟಿ ಟೈಮಲ್ಲಿ ಮಿಲಿಟರಿ ಹೋಗಿ, ಇಲ್ಲಿ ಡ್ಯೂಟಿ ಟೈಮಲ್ಲಿ ಇಡಂಗಿಲ್ವಲ್ಲ ಡ್ರಿಂಕ್ಸ್. ಅಂದ್ರೆ 10 ದಿವಸ ಟ್ರೈನಿಂಗ್ ಇವರು ಕ್ಯಾಂಪ್ ನಡೀತಿತ್ತು, ಆವಾಗ ಇಟ್ಟಿರೋದು ಇದು ಕ್ಯಾಂಪ್ ಇಂದ ಹಿಂಗೆ ಬಂದವರೇ ಅಂತ ಅನ್ಸುತ್ತೆ. ಕ್ಲಾಸಲ್ಲಿ ಹಿಂದೆ ಇಟ್ರಲ್ಲ ನೋಡಿ, ಹಿಂದೆ ಇಡ್ಲಿಲ್ಲ ನಾನು. ದಯವಿಟ್ಟು ಕೈ ಮುಗಿತೀನಿ, ನಾನು ಸರ್, ದಯವಿಟ್ಟು ನಿಮ್ ಕೈ ಮುಗಿತೀನಿ, ನಾನು ಅಂತವಳಲ್ಲ ಅಂತ ಹೇಳ್ತಾ ಇದೀನಿ. ನಾನು ನಿಮ್ಗೆ ಅದನ್ನು ಹೇಳ್ತಾ ಇದೀನಿ, ನನ್ನ 2 ವರ್ಷ ಇರೋದು, ನನ್ನ ಅಂತ ಕಪ್ಪಿಕ್ಕಿ ತಗೊಳ್ಳಲ್ಲ, ನಾನು ಅಂತವಳಲ್ಲ ನಿಜವಾಗ್ಲೂ. ಎಲ್ಲ ಸುಮ್ಮನಾಗಿದ್ದೀವಿ ಸರ್. ಇನ್ಮೇಲೆ ದಯವಿಟ್ಟು ಕಲೆಕ್ಷನ್ ಮಾಡಬಾರ್ದು, ಪ್ರಾಮಿಸ್. ಯಾಕೆ ಗೊತ್ತಾ ಸರ್? ಯಾಕೆ ಗೊತ್ತಾ ಇಲ್ಲ ವಿಷಯ ಅಂತ ಗೊತ್ತಾ? ಎಂದಾದ್ರೂ ಇನ್ಮೇಲೆ ಮಾಡಬಾರ್ದು, ಪ್ರಮಾಣ ಮಾಡಿ. ಯಾರ ಮೇಲೆ? ನನ್ನ ಮೇಲೆ. ಇನ್ಮೇಲೆ ಕಲೆಕ್ಷನ್ ಯಾರು ಯಾವ ಇಸ್ಕೋಬಾರ್ದು, ಮಾಡಕ್ ಹೋಗಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ತುಂಬಾ ಒಳ್ಳೆಯವರು ಸರ್, ಮನುಷ್ಯ ತುಂಬಾ ಒಳ್ಳೆಯವರು ಸರ್, ನಿಜವಾಗ್ಲೂ ದೇವರನೇ ಒಳ್ಳೆ ಮನುಷ್ಯ ಸರ್. ಪ್ರಾಮಿಸ್, ಮಂಜುನಾಥ ಸತ್ಯವಾಗ್ಲೂ ಒಳ್ಳೆ ಮನುಷ್ಯ ಸರ್, ಅಂತ ಮನುಷ್ಯ ಅಲ್ಲ. ಇವ್ರಿಗೆ ಬೇಕಾದಷ್ಟು ಐತೆ ದಾವಣಗೆರೆಯಲ್ಲಿ. ನನಗೆಲ್ಲ ವಿಷಯ ಗೊತ್ತು ಮೇಡಮ್, ನನಗೆಲ್ಲ ವಿಷಯ ಗೊತ್ತು, ಗೊತ್ತಿದೆ. ಈ ತರ ಮಾತಾಡ ಸರಿ, ನಾನು ಸಾಲ ದುಡ್ಡ ಪ್ರಾಮಿಸ್ ಸಾಲದ ದುಡ್ಡೆ ಸರ್. ಆಯ್ತು, ಈ ತರ ನೀವು ಮಾತಾಡಿ ತಪ್ಪು ಸರ್, ತಪ್ಪಲ್ಲ. ಅವ್ರು ಮಾಡಿ ತಪ್ಪು, ನಾನು ಪ್ರೂವ್ ಮಾಡ್ತೀನಿ. ಇಲ್ಲ ಸರ್, ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ, ಒಂದ್ ಕೆಲಸ ಮಾಡಿ ಸರ್, ಇಲ್ಲ ಪ್ರೂವ್ ಮಾಡ್ಬಿಡ್ಲ ಸರ್? ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಥ್ಯಾಂಕ್ ಯು. ಏನಾದ್ರು ನನ್ನಿಂದ ಏನಾದ್ರು ನೋವಾಗಿತ್ತು? ಇಲ್ಲ ಬಿಡಿ ಸರ್. ಅವ್ರು ಮಾತಾಡೋದೇ ಹೆಂಗೆ ಸರ್, ಅವ್ರು ಮಾತಾಡೋದೇ ಹೆಂಗೆ? ಓಕೆ, ನಾವು ಹುಡುಗರು ಮಾತಾಡಿ ಅದೇ ಅಭ್ಯಾಸ ಅವ್ರಿಗೆ. ಆ ಥರ ಎಲ್ಲ ಇಲ್ಲ.
ಥ್ಯಾಂಕ್ ಯು ಸರ್. ಸರ್ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ನಿಜವಾಗ್ಲೂ ಆ ಥರ ಅಲ್ಲ. ನಾನು ಬೇಡ ನಂಗೊತ್ತು. ಈಗ ಮಂಜುನಾಥ ಸತ್ಯ ಇಟ್ರು ನಿಮ್ಗೆ ಇದಿಲ್ವಾ? ಧರ್ಮಸ್ಥಳ ಮಂಜುನಾಥ ಸತ್ಯ ಇಟ್ರು ಇದಿಲ್ವಾ? ನಾನು ಅಂತವಲ್ಲ ಸರ್, ದುಡ್ಡು ಎಷ್ಟು ನಿಜವಾಗ್ಲೂ ಕೊಟ್ರಿ ಮೇಡಮ್ ಅವ್ರಿಗೆ? ಸರ್ 6,000 ಇರ್ಬೋದು. ನಾನು ಇಸ್ಕೊಂಡಿದ್ದೆ ಸತ್ಯನೇ, ಯಾರಾದ್ರ? ಅವ್ರ ಹತ್ರನೇ ಇಸ್ಕೊಂಡಿದ್ದೆ. ಹಾ. ಕೊಡಿ ಸರ್ ಅಂತ ಅಂದ್ಬಿಟ್ಟು. ಅದು ನನಗೂ ಅಲ್ಲ, ಈ ಹುಡುಗರಿಗೆ ಯಾರ್ದಾರ ಆಪರೇಷನ್ ಅದು ಇದು ಒಂದಿರ್ತಾರಲ್ಲ, ಅವಾಗ ಆ ಹುಡುಗರು ನನ್ನ ಹತ್ರ ಸಾಲ ಕೇಳ್ತಾರೆ. ಸರಿ ಆಯ್ತು. ಅಷ್ಟು ಬಿಟ್ರೆ ಬೇರೆ ಅವ್ರ ಹತ್ರ ಹುಡುಗರು ತಾವು ಬಡ್ಡಿನೂ ಇಸ್ಕೊಂಡಿದ್ರೆ ನಾನು ಫ್ರೀಯಾಗಿ ಕೊಟ್ಟಿರ್ತೀನಿ. ಆಯ್ತು. ಎಷ್ಟಾಗುತ್ತೆ ಅಷ್ಟು ಕೊಡ್ರಿ ಅಂತ ಆಯ್ತು ಹೇಳ್ತೀನಿ ಮೇಡಮ್. ಸರ್. ನಿಮ್ ಹೋಮ್ ಗಾರ್ಡ್ ಹತ್ರ ನೀವು ಇಸ್ಕೊಂಡಿದ್ದಲ್ಲ ಅದ್ರ ಇದೆ. ಸರ್ ದೇವರಾಣೆ ಮಂಜುನಾಥ ಸತ್ಯ ಇಸ್ಕೊತೀನಿ. ಟ್ರಿಪ್ಗೆ ಯಾರಿಗೆ? ಟ್ರಿಪ್ ಹೋಗಕ್ಕೆ ನಿಮ್ ಹೋಮ್ ಗಾರ್ಡ್ ಹತ್ರ ಹೇಳಿದಾರಲ್ಲ, ನಮ್ಮ ಹೋಮ್ಗಾರ್ಡ ನಿಮ್ಮ ಯಾರೋ ಒಬ್ರು ಹೇಳಿದ್ರು. ಅಯ್ಯೋ ನಾವು ವಿಡಿಯೋ ಮಾಡಿದ್ವಿ. ಒಂದ್ ಮಾತಾಡ್ತೀನಿ ಕೇಳಿಸ್ಕೊಳ್ಳಿ. ನಂದಿನಿಲ್ಲ ಊಟ ಹೇಳ್ಬಿಟ್ರೆ ನೀವ್ ಹೇಳಿದ ಶಿಕ್ಷಕ ನಾನು ಗುರಿ ಹೌದಾ? ಪಕ್ಕ. ಸರಿ. ನಮ್ಮ ಮೇಡಮ್ಮು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ತಿಂತಾರೆ, ಆದ್ರೆ ಟ್ರಿಪ್ಪಿನ ದುಡ್ಡು ಬಿಟ್ಬಿಡ್ರಿ. ಎಷ್ಟೆಷ್ಟು ಟ್ರಿಪ್ಪು? 2,500 ರೂಪಾಯಿ. ನೀವು ಹ್ಮ್. ನೋಡಿ ಇಲ್ಲೇ ಇದೆ ಟ್ರಿಪ್ ಲಿಸ್ಟ್ ನೋಡ್ರಿ, ಇಲ್ಲೇ ಇದೆ. ಮತ್ತೆ ಆಯ್ತು. ಆಯ್ತಾ ಅಂತ ಅದನ್ನ ಮಾಡಲ್ಲ. ಟ್ರಿಪ್ ಮಾಡ್ತೀವಿ ನಾವು ಯಾವಾಗ್ಲೂ. ಅಂದ್ರೆ ನಮ್ಮ ತಿಂಗ್ಳಿಗೆ ಒಂದ್ಸತಿ ತಿಂಗಳು ಒಂದ್ಸತಿ ಹೋಗಲ್ಲ ಸರ್, 6 ತಿಂಗಳು ಒಂದ್ಸತಿ ಅಲ್ವಾ? ಹೋಗ್ತೀವಿ. ನೀವು 2 ತಿಂಗಳು ಕಲೆಕ್ಷನ್ ಮಾಡಿರೋದು ನಾನು ಡೀಟೇಲ್ಸ್ ಕೊಟ್ಟೆ. ಅದೇ ಅಂದ್ರೆ ಹಾ. ನಾವು ಡೆಲ್ಲಿ ಟ್ರಿಪ್ ಹೋಗ್ತೀವಿ, ಹ್ಮ್. ಅದನ್ನ ತಿಂಗಳ ಕೊಡ್ತಾರೆ. ಹಾ. ಅಂದ್ರೆ ಒಂದ್ಸತಿ ಕಟ್ಸ್ಕೊಳಲ್ಲ ನಾನು. ಹಾ. ಒಂದು ತಿಂಗಳ ಅವ್ರಿಗೆ ಎಷ್ಟಾಗುತ್ತೆ, 1,000 ಆಗುತ್ತಾ, 2,000 ಆಗುತ್ತಾ, 5,000 ಆಗುತ್ತಾ, ಆ ತರ ಕೊಡ್ತಾ ಇರ್ತಾರೆ. ಅದನ್ನ ಕಲೆಕ್ಷನ್ ಮಾಡ್ಕೊತೀನಿ, ಲೆಕ್ಕನೂ ಬರ್ಕೊಂಡಿರ್ತೀನಿ. ಅವ್ರ ಹತ್ರನೂ ಲೆಕ್ಕ ಇರ್ತದೆ, ನನ್ನ ಹತ್ರನೂ ಲೆಕ್ಕ ಇರ್ತದೆ. ಅಷ್ಟನ್ನು ಹೊರತುಪಡಿಸಿ ಊಟ ಇಸ್ಕೊಡೋಕೆ ಅವ್ರಿಗೆ ತಿನ್ಸೋ ಸರಿ ನನಗೆ ಬೇಡ ಆಯ್ತು. ಥ್ಯಾಂಕ್ಸ್. ನಿಜವಾಗ್ಲೂ.